ಇನ್ನು ಸುಮಾ ಆರೋಪಕ್ಕೆ ನಿಖಿಲ್ ಕುಮಾರಸ್ವಾಮಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾಖಲೆ ಇದ್ರೆ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸುಮಾ ಎಲ್ಲಾ ದಾಖಲೆ ಮುಂದಿಟ್ಟಿದ್ದೀವಿ, ಇಲ್ಲವಾದಲ್ಲಿ ನಾನು ಸಮಸ್ಯೆ ಎದುರಿಸಬೇಕು ಅಂತ ಹೇಳಿದ್ದಾರೆ. ಏನ್ ಸಾಕ್ಷಿ ಇದೆ? ನಾನು ಹೇಳೋದು ನೋಡಿ, ಆರೋಪಗೆ ಉಳಿಯುತ್ತೆ ಹೊರತು ಸಾಕ್ಷಿ ಅವ್ರು ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇಷ್ಟು ಕೇವಲವಾಗಿ ಮಾತಾಡುವಂಥದ್ದು ನನ್ನ ಪ್ರಕಾರ ಇದು ಸರಿಯಲ್ಲ. ಅದರಲ್ಲೂ ಒಂದು ಹೆಣ್ಣುಮಗಳ ಬಗ್ಗೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಅಧಿಕಾರಿ, ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳಿಗೆ ಈ ರೀತಿ ಅಗೌರವ ತಗೊಂಬರಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬಾರ್ದು. ದಯವಿಟ್ಟು ಇದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಹೇಳಕ್ಕೇನು ಸರ್, ಏನು ಬೇಕಾದರೂ ಹೇಳ್ಬೋದು. ಏನು ಸಾಕ್ಷಿ ಇದೆಯಂತೆ ಅದನ್ನೇ ನಾನು ಹೇಳ್ತಾರ. ದಯವಿಟ್ಟು ಒಂದು ಅಧಿಕಾರಿ ಮೇಲೆ ನೀವು ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಅಷ್ಟು ಸುಲಭವಾಗಿ ಆರೋಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಕ್ಷಿ ತೋರಿಸಿ ಏನಿದೆ ಅಂತದ್ದು ನೋಡಿ. ಏನಾದರೂ ಸಮಸ್ಯೆಗಳಿದ್ರೆ ಚುನಾವಣೆ ಅಧಿಕಾರಿಗಳು ಈ ಒಂದು ವಿಷಯವಾಗಿ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಅವ್ರ ಆರೋಪಗೆ ಉಳಿಯುತ್ತೆ ಅಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರು ಸರ್ ಬೆನ್ನಿಗೆ ಚೂರಿ ಹಾಕುವಂತ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ? ನಾವು ನೇರ ಮತದಾರ ಪ್ರಭುಗಳ ಹತ್ರ ಹೋಗಿ ಇವತ್ತಿನವರೆಗೂ ನಾನು ಏನಾದರೂ ಒಂದು ಮಾತು ಮಾತಾಡಿದ್ದೀನ ಯಾರ ಬಗ್ಗೆ? ಏನಾದರೂ ನೇರ ನಾನು ಹೋಗಿ ಮತದಾರ ಪ್ರಭುಗಳಿಗೆ ನನ್ನ ಅಭಿವೃದ್ಧಿಯ ವಿಚಾರವಾಗಿ ನನ್ನ ಸರ್ಕಾರ ಇಲ್ಲಿಯವರೆಗೂ 9 ತಿಂಗಳಲ್ಲಿ ಏನು ಮಾಡಿದೆ ಅನ್ನೋ ವಿಚಾರವಾಗಿ ನಮ್ಮ ಮತದಾರ ಪ್ರಭುಗಳಲ್ಲಿ ಮಾತಾಡ್ತೀನಿ. ಸುಪ್ರೀಂ ಕೋರ್ಟ್ಗೆಲ್ಲ ಹೋಗೋ ಪ್ರೋಸೆಸ್ನ ಮುಂದೆ ನೋಡೋಣ ಅದೇನೇನಾಗತ್ತೆ ಅಂತ. ದಟ್ ಈಸ್ ನಾಟ್ ಮೈ ಇಂಟೆನ್ಷನ್. ನನಗೇನು ಅನ್ಯಾಯ ಆಗಿದೆ ಅದು ನಿಮ್ಮ ಮುಂದೆ, ಜನರ ಮುಂದೆ ನಾನು ತರಬೇಕು ಅನ್ನೋ ಒಂದು ವಿಚಾರ ಇದು. ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು ಒಂದು ಪ್ರೋಸೆಸ್ನ, ಡೆಮೊಕ್ರೆಟಿಕ್ ಪ್ರೋಸೆಸ್ನ ಯಾವ್ಯಾವ ರೀತಿಯಲ್ಲಿ ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ. ಇದೊಂದು ನಾನು ನಿಮ್ಮೆಲ್ಲರ ಮುಂದೆ ಇಡೋಕೆ ಬಂದಿದ್ದು ಇವತ್ತು. ವಿತೌಟ್ ಪ್ರೂಫ್ ಇಂಥ ಒಂದು ಸೀರಿಯಸ್ ಆರೋಪವನ್ನು ಯಾರೂ ಹಾಕಲ್ಲ. ಇಲ್ಲಾಂದರೆ ಆ್ಯಕ್ಷನ್ ನಾನು ಫೇಸ್ ಮಾಡಬೇಕಾಗತ್ತೆ. ಪ್ರತಿ ಒಂದು ದಾಖಲೆ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಅದರ ಲೆಟರ್ಸ್ ಏನೇನು ಹೋಗಿದೆ, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರ ಏನು, ಏನೇನಾಗಿದೆ ಅನ್ನೋ